ಆಫೀಸ್ನ ಮತ್ತೆ ಮೊದಲಿನ ಹಾಗೆ ಮಾಡೋದಕ್ಕೆ ಅವನು ಕಷ್ಟಪಡ್ತಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಅವನ ಮನಸ್ಸಲ್ಲಿ ಇರೋದು ನನ್ನ ಸೇವಿಂಗ್ಸ್ ಎಲ್ಲ ಖಾಲಿ ಆಗಿದೆ ಅನ್ನೋದು, ನನ್ನ ಹತ್ರ ಹಣ ಇಲ್ಲ ಅನ್ನೋದು. ಹಾಗಾಗಿ ಅವನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾನೆ. ನೀನು ಅವನನ್ನು ಅರ್ಥ ಮಾಡ್ಕೋಬೇಕು ಅಲ್ವಾ? ಪ್ರೀತಿಯಿಂದ ತಿಳಿಸಿ ಹೇಳಿದರು. ಇಲ್ಲದಿದ್ದರೆ ಇವಳು ಅರ್ಥ ಮಾಡಿಕೊಳ್ಳುವಳೆಲ್ಲಿ? ನನಗೆ ಗೊತ್ತಿದೆ ಡ್ಯಾಡಿ, ಆದರೆ ಇವನು ಹೀಗೆ ಕೆಲಸನೇ ಮಾಡ್ತಿದ್ರೆ ನಮ್ಮಿಬ್ಬರಿಗೆ ಟೈಮ್ ಯಾವಾಗ ಕೊಡ್ತಾನೆ? ಮನೆಗೆ ಹೋದ್ಮೇಲೂ ಕೆಲಸ ಅಂತಾನೆ ಎಂದಳು ಬೇಸರದಿಂದ. ನನಗೆ ಅರ್ಥ ಆಗುತ್ತೆ, ಹಾಗೇ ಅವನನ್ನು ನೀನು ಅರ್ಥ ಮಾಡ್ಕೋ ಬಾಯಿಗ ಎಂದು ಮಗಳ ಜೊತೆ ಹೊರನಡೆದರು. ಸಿದ್ದು ಬೈಕ್ ಹತ್ತಿ ಬರ್ತೀವಿ ಮಾವ ಎಂದ. ಈ ಫೈಲ್ನ ನಾನು ನೋಡ್ತೀನಿ ಸಿದ್ದು, ನೀನು ಅವಳಿಗೆ ಟೈಮ್ ಕೊಡು ಇವತ್ತು ಎಂದ ಹರೀಶ್ ರವರು. ಅವ ಬೈಕ್ ಮೇಲಿಟ್ಟಿದ್ದ ಫೈಲ್ ತೆಗೆದುಕೊಂಡರು. ಅವ ಅರ್ಥ ಮಾಡಿಕೊಂಡು ತಲೆ ಆಡಿಸಿದ. ಜಾಹ್ನವಿ ಅವನ ಹಿಂದೆ ಕುಳಿತಳು. ಅವರು ಹೊರಟ ನಂತರ ಹರೀಶ್ ಕಾರ್ ಹತ್ತಿ ನಡೆದರು. ದಾರಿಯುದ್ದಕ್ಕೂ ಮಾತನಾಡದೆ ಕುಳಿತಿದ್ದಳು ಜಾಹ್ನವಿ ಈಗಲೂ ಮುನಿಸಲ್ಲೇ. ಹರೀಶ್ ರವರು ಹೇಳಿದ್ದ ಮಾತುಗಳು ಅರ್ಥವಾಗಿತ್ತಾದರೂ ಅವನ ಮುಂದೆ ಹುಸಿ ಮುನಿಸಿನ ನಾಟಕ ಅವಳದ್ದು. ಇನ್ನವಳ ಮುನಿಸು ಮರೆಸಲು ಇವ ಏನಾದರೂ ಮಾಡಲೇಬೇಕಲ್ಲ. ತಾನು ಮಾತನಾಡದೆ ಬೈಕನ್ನು ಪಾನಿಪುರಿ ಅಂಗಡಿಯ ಮುಂದೆ ನಿಲ್ಲಿಸಿದ. ತಿನ್ನುವುದಕ್ಕಿಂತ ದೊಡ್ಡ ಖುಷಿ ಬೇಕೆ ಇವಳಿಗೆ? ಪಾನಿಪುರಿ ಕಂಡು ಮನ ಹಿಗ್ಗಿದರೂ ಕೆಳಗಿಳಿಯದೆ ಕುಳಿತಳು ಜಾಹ್ನವಿ. ಅವನಾಗಿಯೇ